ಅವರು ಅರ್ಥ ಮಾಡ್ತಾರೆ. ಒಂದು ವೇಳೆ ಕಾಂಗ್ರೆಸ್ನವರ ಕಡೆಯಿಂದ ಅಂಥದ್ದಾದಾಗ ಅವ್ರಿಗೂ ಕಾನೂನು ಶಿಕ್ಷೆ ಆಗ್ತದೆ. ಅದು ಕೇವಲ ಒಂದು ಪಕ್ಷಕ್ಕೆ ಸಂಬಂಧ ಇಲ್ಲದಲ್ಲ, ಸಾರ್ವಜನಿಕರಲ್ಲಿ ಅಸಂಬಂಧವಾದಂಥ ಭಾಷೆಗಳನ್ನು ಮಾತಾಡೋದು, ಅವಹೇಳನವನ್ನು ಮಾಡೋದು, ವ್ಯಕ್ತಿಗೆ ಘನತೆಗೆ ಗೌರವ ಕಡಿಮೆ ಬರುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅನ್ನೋದಕ್ಕೆ ಈ ಬಿಲ್ಲನ್ನು ತೀರ್ಮಾನ. ರಾಜಕೀಯವಾಗಿ ಅವ್ರು ಮಾತಾಡ್ತಾರೆ, ಅದಕ್ಕೆ ನಾನು ಹೆಚ್ಚಿಗೆ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಯಾವುದೇ ಸಾಧನೆಗಳು ಮಾಡಿಲ್ಲ, ಯಾರ್ದು ರೆಕಾರ್ಡ್ ಮುರಿದಿಲ್ಲ, 14 ಸೈಟ್ ವಾಪಸ್ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ರವಿಕುಮಾರ್ ಅವ್ರು ಬಂದಾಗ ಅವರು ಸಾಧನೆ ಮಾಡಿದ್ದು ದೇವರಾಜ ಅರಸು ಪಾಯ ಹಾಕಿದ್ರು. ಯಾರಿಗೆ ಸಮಾಜದಲ್ಲಿ ಸುಧಾರಣೆ ಆಗಬೇಕು, ಎಲ್ಲ ವರ್ಗದಿಗೂ ನ್ಯಾಯ ಸಿಕ್ಕಬೇಕು ಅಂತ ಪ್ರಾರಂಭ ಮಾಡಿದರು. ಅದನ್ನು ಪೂರ್ತಿ ಮಾಡೋ ಘಟ್ಟದಲ್ಲಿ ಸಿದ್ದರಾಮಯ್ಯನವರು ಮುಂದೆ ಸಾಗಿದ್ದಾರೆ ಮತ್ತು ದೇವರಾಜ ಅರಸವರ ಟರ್ಮನ್ನು ಮುರಿದು ಮುಂದೆ ಸಾಗಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಶಕ್ತಿಯನ್ನು ಕೊಡಲಿ, ಇನ್ನೂ ಒಳ್ಳೆ ಕೆಲಸವನ್ನು ಮಾಡಲಿ. ಅವ್ರು ಮಾಡ್ತಾ ಇದ್ದಾರೆ. BJPಯವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ವಿರೋಧ ಮಾಡೋದೇ ಅವ್ರದ್ದು ಕೆಲಸ ಆಗಿರ್ತದೆ. ಅದಕ್ಕೆ ನಾವೇನು ಮಾಡಕ್ಕೆ ಹೋಗಿದ್ದಿಲ್ಲ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಕ್ಕಿ ಕಾಳ ಸರ್ಕಾರನ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ರಿ, ಅಕ್ಕಿ ಕಾಳ ಸಂತೆಯನ್ನು ನಿಲ್ಲಿಸ್ಲಕ್ಕೆ ಆಗ್ತಾ ಇಲ್ಲಲ್ಲ? ನಿಲ್ಲಿಸಿದ್ದೀವಿ. ಈಗ ಶೀಘ್ರದಲ್ಲೇ 1-2 ತಿಂಗಳಲ್ಲಿ, ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಅಕ್ಕಿ ಹೆಚ್ಚಾಗಿದ್ದರಿಂದ ಏನು ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಅವರು ಅಧ್ಯಕ್ಷರಾಗಿ ಒಂದು ತೀರ್ಮಾನವನ್ನು ಕೊಟ್ಟಿದ್ದರು. ನಾವು 10 kg ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ನಡ್ಕೊಂಡಿವಿ, ನುಡಿದಂತೆ ನಡೆದ್ವಿ. ಆದರೆ ಅಕ್ಕಿ ಸದುಪಯೋಗ ಆಗಲಿಲ್ಲ ಅಂತ ಯೋಚನೆ ಮಾಡಿ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಕೊಡೋದು ನಿರ್ಣಯ ಆಗಿದೆ ಕ್ಯಾಬಿನೆಟ್ಟಲ್ಲಿ. ಬಹುತೇಕ ಇನ್ನೊಂದು ತಿಂಗಳಲ್ಲಿ ಅದು ಚಾಲೂಗೆ ಬರ್ತದೆ. ಅದರಿಂದ ಪೌಷ್ಟಿಕ ಆಹಾರ ಮನೆ ಮನೆಗೂ ಸೇರುವಂಥದ್ದಾಗಿದೆ. ಅದು ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರ ಅದರ ಮುಖಾಂತರ ಒಳ್ಳೆಯದಾಗ್ತದೆ ಎಲ್ರಿಗೂ ಅನ್ನೋದನ್ನ ಈ ಸಂದರ್ಭದಲ್ಲಿ ಪೌಷ್ಟಿಕ ಮಕ್ಕಳಿಗೆ, ಆ ತಾಯಂದಿರಿಗೆ ಆ ಮನೆಯಲ್ಲಿ ಸಿಕ್ಕುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದರಿಂದ ಸದುಪಯೋಗ. ಸರ್, ಸಂಕ್ರಾಂತಿ ನಂತರ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಅದಿಲ್ಲ ಮೇಡಮ್. ಮುಖ್ಯಮಂತ್ರಿ ತೀರ್ಮಾನ ಮಾಡೋದು ಹೈಕಮಾಂಡ್ ಇದೆ. ಅದರ ಬಗ್ಗೆ ನಾವು ಹೇಳೋದು ಸೂಕ್ತವಲ್ಲ, ಹೇಳೋದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಕೂಡ ಅವರ ವ್ಯಾಪ್ತಿಯಲ್ಲಿ ಅವರು ಕೂಡ ಮಾಡ್ತಾ ಇದ್ದಾರೆ. ಆತಿಥ್ಯ ಮಾಡೋದರಲ್ಲಿ ಈ ಜಿಲ್ಲೆಯಲ್ಲಿ ಮೊದಲನೇವರು ಇವರ ತಂದೆಯವರಂತ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಸಾಹೇಬರು. ಯಾವತ್ತೂ ಕೂಡ ಅವ್ರನ್ನ ಮರೆಯೋಕ್ಕಾಗಲ್ಲ. ಅವರ ಸುಪುತ್ರ ನಮ್ಮ ಜೊತೆಯಲ್ಲಿದ್ದಾರೆ. ಮೊನ್ನೆ ಅಕಸ್ಮಾತ್ ಅವಷ್ಟರಲ್ಲಿ ಇದಾಯಿತು, ಅವ್ರು ಗೆದ್ದಿದ್ರೆ ಇವತ್ತು ಮಂತ್ರಿ ಆಗ್ತಾ ಇದ್ರು. ಇನ್ನೂ ಭವಿಷ್ಯ ಇದೆ ಅವರಿಗೆ, ಮುಂದೆ ಗೆದ್ದು ಬರ್ತಾರೆ. ಅವ್ರಿಗೆ ಭವಿಷ್ಯ ಇದೆ, ಅವ್ರ ಸೇವೆ ಇದೆ, ಅವ್ರ ತಂದೆಯವರ ಸೇವೆ ಇದೆ. ಅವ್ರ ತಮ್ಮವರು ಕೂಡ ಈ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಇಬ್ಬರೂ ಎಲ್ರಿಗೂ ಒಳ್ಳೆಯದಾಗಲಿ. ಬಸವಣ್ಣ ಅವರು ಯಾವ ರೀತಿ ಈ ಶೋಷಿತ ವರ್ಗಕ್ಕೆ ಸಹಾಯ ಮಾಡಿದರು, ಅವ್ರಿಗಾಗಿ ಹೋರಾಟ ಮಾಡಿದರು, ಅದೇ ಕೆಲಸವನ್ನು ನಮ್ಮ ರಾಜಶೇಖರ್ ಪಾಟೀಲ್ರು ಮಾಡಬೇಕು. ಈ ಸಮಾಜಗಳನ್ನು ಮೇಲ್ ತರೋದಕ್ಕೆ ಅವರು ಕೈ ಜೋಡಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.